ಇವತ್ತು ಆಗಸ್ಟ್ 9 ಗಾಂಧೀಜಿಯವರು 1942ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಅಂತ ಕರೆ ಕೊಟ್ಟು ದೇಶದಾದ್ಯಂತ ಚಾಲನೆ ಮೂಡಿ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಆದಂತ ಒಂದು ಸಂದರ್ಭ. ಅದನ್ನು ನೆನೆಸ್ಕೊಳ್ಳಿಕ್ಕೆ ಇಲ್ಲಿ ಗಾಂಧಿ ಭವನದಲ್ಲಿ ಸಂಘಟನೆಗಳು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅಂದು ಬ್ರಿಟಿಷರನ್ನ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದಾಗ ಬ್ರಿಟಿಷರೇನ ಹೋದ್ರು, ನಮಗೆ ಸ್ವಾತಂತ್ರ್ಯ ಸಿಕ್ತು, ಸಂವಿಧಾನ ಸಿಕ್ತು, ಜನತಂತ್ರ ಸಿಕ್ತು. ಆದ್ರೆ ಇವತ್ತೂ ಕೂಡ ಇಲ್ಲಿರೋದೆಲ್ಲ ಸರಿಯಾಗಿಲ್ಲ. ಇನ್ನೂ ಕೂಡ ಭಾರತವನ್ನು ಬಿಟ್ಟು ತೊಲಗಿ ಅಂತ ಕೆಲವು ವಿಚಾರ ಬಗ್ಗೆ ಹೇಳ್ಬೇಕು ಅನ್ನೋ ವಿಚಾರ ಬಂದಿದೆ. ಕೋಮುವಾದ ವಿಜೃಂಭಿಸ್ತಾ ಇದೆ. ಕೋಮುವಾದದ ಜೊತೆಗೆ ಈ ಕ್ರೋನಿ ಕ್ಯಾಪಿಟಲಿಸಂ ಅಂತ ಹೇಳ್ಬಿಟ್ಟು ಬಂಡವಾಳವಾದ ವಿಜೃಂಭಿಸ್ತಿದೆ. ಆ ಹಿನ್ನೆಲೆಯಲ್ಲಿ ಯುವಕರು ಒಂದು ಕಡೆ ಹೋರಾಟ ಮಾಡ್ತಾರೆ, ಮತ್ತೊಂದು ಕಡೆ ಕೃಷಿಕರು, ಕಾರ್ಮಿಕರು ಎಲ್ಲ ಹೋರಾಟ ಮಾಡ್ತಾರೆ. ಹಾಗಾಗಿ ಇವತ್ತು ಕೂಡ ಬಹಳಷ್ಟು ಈ ದೇಶದಿಂದ ದೇಶ ಬಿಟ್ಟು ಹೋಗಿ ಅಥವಾ ಆ ವಿಚಾರ ನಾಶ ಆಗ್ಬೇಕು, ಒಳ್ಳೆ ವಿಚಾರ ಬರಬೇಕು, ಸಮಾನತೆ ಬರಬೇಕು, ಎಲ್ಲರಿಗೂ ಉದ್ಯೋಗ ಸಿಗಬೇಕು ಅನ್ನುವ ಆಶಯದಲ್ಲಿ ಇವತ್ತೊಂದು ಜ್ಞಾಪಿಸ್ಕೊಳ್ತಕ್ಕಂಥ ಪ್ರಗತಿಪರ ಸಂಘಟನೆಗಳು, ಗಾಂಧಿ ಸಮಾಜವಾದಿಗಳು ಎಲ್ಲ ಒಗ್ಸೇರಿ ಆಗಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಪ್ರಗತಿಪರ ಇದೆಯಾ ಒಂದು ಮಾತಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಮತ್ತೆ ಮಹಾತ್ಮ ಗಾಂಧೀಜಿಯವರು ತತ್ವ ಸಿದ್ಧಾಂತಗಳು ಡಿಫ್ರೆನ್ಸ್ ಇದೆ. ಕೆಲವೊಂದು ಜನ ಒಪ್ಕೊಂತಾರೆ, ಕೆಲವೊಂದು ಜನ ಒಪ್ಕೊಳ್ಳಲ್ಲ ಸರ್. ಅದ್ರ ಬಗ್ಗೆ ಈಗ ಈ ದೇಶಕ್ಕೆ ಗಾಂಧಿನೇ ಬೇಕು, ಈ ದೇಶಕ್ಕೆ ಅಂಬೇಡ್ಕರ್ ಬೇಕು. ನಾವು ಗಾಂಧಿನೇ ನೋಡ್ಬೇಕು, ಅಂಬೇಡ್ಕರ್ ನೋಡ್ಬೇಕು. ಅದು ಬಿಟ್ಕೊಂಡು ಗಾಂಧಿ ಮತ್ತು ಅಂಬೇಡ್ಕರ್ ನಡುವಿನ ವ್ಯತ್ಯಾಸ ನೋಡ್ಬಿಟ್ರೆ ನೀವು ಗಾಂಧಿನೂ ನೋಡಕ್ಕಾಗಲ್ಲ, ಅಂಬೇಡ್ಕರ್ ನೋಡಕ್ಕಾಗೋದಿಲ್ಲ. ನಾವು ನೋಡ್ಬೇಕಾಗಿರೋದು ಗಾಂಧಿ ಮತ್ತು ಅಂಬೇಡ್ಕರ್. ಅವರಿಬ್ಬರು ದೇಶಕ್ಕೆ ಬೇಕು, ಎಲ್ಲರೂ ಬೇಕಾಗಿದೆ. ನಾವು ಅವ್ರನ್ನ ನೋಡೋಣ. ಆ ಭಿನ್ನಾಭಿಪ್ರಾಯ ಅನ್ನೋದು ಜನತಂತ್ರದ ಒಂದು ಆರೋಗ್ಯಕರ ಲಕ್ಷಣ. ಅವರನ್ನು ಒಬ್ಬೊಬ್ಬರು ವಿರೋಧಿಗಳಾಗಿರ್ಲಿಲ್ಲ. ಇಬ್ಬರು ಕೂಡ ಬ್ರಿಟಿಷರನ್ನು ದೇಶದಿಂದ ಓಡಿಸ್ಬೇಕು, ಸ್ವಾತಂತ್ರ್ಯ ಸಿಗಬೇಕು. ಅದು ದೇಶ ಇದ್ದಂತ ಭಿನ್ನಾಭಿಪ್ರಾಯ ಅಂತಲ್ಲ, ವೈಯಕ್ತಿಕ ಭಿನ್ನಾಭಿಪ್ರಾಯ ಅಲ್ಲ. ಸ್ವತಂತ್ರ ಬಂದ ನಂತರ ಏನು ಅನ್ನೋದು ಅಂಬೇಡ್ಕರ್ಗೆ ಒಂದು ಅನುಮಾನಗಳಿತ್ತು. ಸ್ವತಂತ್ರ ಬಂದ್ಮೇಲೆ ಆ ಸ್ವಾತಂತ್ರ್ಯ ಬ್ರಿಟಿಷರಿಂದ ಯಾರ ಕೈಗೆ ಹೋಗುತ್ತೆ ಅಂತೇಳಿ ಅದರ ಒಂದು ಅನುಭವ ಬರ್ತದೆ. ಬ್ರಿಟಿಷರಿಂದ ಬಂದ ಸ್ವತಂತ್ರ ಖಂಡಿತವಾಗಿ ಅಂಬೇಡ್ಕರ್ ಬಳಸವಾಗಿ ದಲಿತರಿಗೆ ಸಿಕ್ಕಿಲ್ಲ, ತಳಮಟ್ಟದ ಜನರಿಗೆ ಸಿಕ್ಕಿಲ್ಲ, ಶೋಷಕರಿಗೆ ಸಿಕ್ಕಿಲ್ಲ. ಅದು ಬಹುಶಃ ಅವತ್ತಿನ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ಭಿನ್ನಾಭಿಪ್ರಾಯ ಅದು ಬಂದಿದೆ ಹೊರತು ಇಬ್ಬರು ಬೇಕಾಗಿದೆ ನಮಗೆ. ಅವ್ರು ಬೇಕು, ಇವ್ರು ಬೇಡ ಅನ್ನೋ ಪ್ರಶ್ನೆ ಆಯ್ತು. ಯುವಕರು ನೋಡಿ, ಯುವಕರು ಇವತ್ತು ಒಗ್ಗಟ್ಟಾಗಿ ವ್ಯವಸ್ಥೆಯನ್ನು ಅಲ್ಲಾಡಿಸ್ತಾ ಇದ್ದಾರೆ. ಆದ್ರೆ ಬರೀ ವ್ಯವಸ್ಥೆಯನ್ನು ಅಲ್ಲಾಡಿಸಿದ ಸಾಲದು, ಕಿತ್ತು ಒಗೆದಿದ್ದಾರೆ. ಹತ್ತಿರದ ನಮ್ಮಲ್ಲಿ ಬಾಂಗ್ಲಾದೇಶ ಇರ್ಬೋದು, ಹತ್ತಿರದ ಸಿಲೋನ್ ಇರ್ಬೋದು, ನೇಪಾಳ ಇರ್ಬೋದು. ಆದ್ರೆ ಯಾವ ರೀತಿಯ ವ್ಯವಸ್ಥೆ ಇರಬೇಕು ಅನ್ನೋ ಸಂದರ್ಭದಲ್ಲಿ ಇವತ್ತು ಬಹುಶಃ ಅವರು ಯೋಚನೆ ಮಾಡಬೇಕಾಗಿದೆ. ಒಂದು ಎಲ್ಲರೂ ಬದುಕತಕ್ಕಂಥ ಭಾರತದಲ್ಲಿ ಜಾತಿ, ಮತ, ಧರ್ಮ ಅಸಮಾನತೆಗಳಿದ್ದಾವೆ. ಎಲ್ಲರಿಗೂ ಬದುಕು ಸಿಕ್ಕತಕ್ಕಂಥ ವ್ಯವಸ್ಥೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡ್ಬೇಕಾಗಿದೆ. ಇವತ್ತು ನಮ್ಗೆ ಬೇಕಾಗಿದೆ ಜನತಂತ್ರವನ್ನು ಒಪ್ಪಿದ್ವಿ ನಾವು. ಯಾವ ರೀತಿಯ ಜನತಂತ್ರ ನಮಗೆ ಬೇಕು? ಯಾಕೆಂದಾಗ ಬದಲಾವಣೆ ಅನ್ನೋ ಜನತಂತ್ರ ಮೂಲಕ ಬೇಕು. ಯುವಕರು ಇವತ್ತು ಒಂದು ಸಂವಿಧಾನಾತ್ಮಕ ಜನತಂತ್ರ ನಮಗೆ ಬೇಕಾಗಿದೆ. ಜನತಂತ್ರ ಹೇಳಿರತಕ್ಕಂಥ ಸಮಾನತೆ ನಮಗೆ ಬೇಕಾಗಿದೆ. ಜನತಂತ್ರ ಹೇಳಿರತಕ್ಕಂಥ ಸ್ವಾತಂತ್ರ್ಯ ಮತ್ತು ಜಾತ್ಯತೀತ ಬೇಕಾಗಿದೆ. ಅದ್ರ ಬಗ್ಗೆ ಯುವಕರು ಗಮನ ಕೊಡ್ಬೇಕಾಗಿದೆ. ಬದಲಾವಣೆ ಮಾತ್ರ ಸಾಲದು. ಬದಲಾವಣೆ ನಂತರ ಒಂದು ದೇಶ ಯಾವ ತರ ಇರಬೇಕು, ವ್ಯವಸ್ಥೆ ಯಾವ ತರ ಇರಬೇಕು ಅನ್ನೋ ಬಗ್ಗೆ ಗಮನ ಹರಿಸಬೇಕಾಗಿದೆ.